ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಜಂತುಹುಳು ಸಮಸ್ಯೆ ಕೇವಲ ಸಣ್ಣ ಮಕ್ಕಳಲ್ಲೆಲ್ಲ, ದೊಡ್ಡ ವಯಸ್ಕರಲ್ಲೂ ಕೂಡ ಈ ಜಂತುಹುಳು ಸಮಸ್ಯೆ ಸುಮಾರು ಪ್ರಾಬ್ಲಮ್ಸ್ ತಂದುಕೊಡುತ್ತೆ. ನಮ್ಮಲ್ಲಿ ದಿನ ಆಗುವ ಸಮಸ್ಯೆಗಳಲ್ಲಿ ಸುಮಾರು ಪ್ರಾಬ್ಲಮ್ಗಳಿಗೆ ನಾವು ಏನೇನೋ ಕಾರಣ ಅಂದ್ಕೊಂಡು ಯಾವ್ಯಾವುದಕ್ಕೂ ಚಿಕಿತ್ಸೆ ಮಾಡ್ತಾ ಇರ್ತೀವಿ. ಆದರೆ ನಾವು ಒಂದು ಸಣ್ಣದಾಗಿ ಒಂದು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಜಂತುಹುಳು ನಮಗೂ ಆಗಿರುತ್ತೋ ಇಲ್ವೋ ಅಂತ. ನೋಡಿ ವೀಕ್ಷಕರೇ, ಸಣ್ಣ ಮಕ್ಕಳಲ್ಲಾದರೆ ಜಂತುಹುಳು ನಿರ್ಮಲೀಕರಣಕ್ಕೋಸ್ಕರ ಈ 6 ತಿಂಗಳಿಗೆ ಒಂದೊಂದ್ಸಲ ಮಾತ್ರೆಗಳು ಕೊಡ್ತಾ ಇರ್ತಾರೆ, ಸರಿ ಆಗ್ತಾ ಇರುತ್ತೆ. ಆದರೆ ವಯಸ್ಕರಲ್ಲೂ ಕೂಡ ಈ ಜಂತುಹುಳು ಸಮಸ್ಯೆ ಬೇರೆ ಬೇರೆ ಥರ ಸಮಸ್ಯೆನ ಕಂಡುಹಿಡಿದಿರುತ್ತೆ. ಫಾರ್ ಎಕ್ಸಾಂಪಲ್ ಅನಿಮಿಯಾ ಅಥವಾ ರಕ್ತಹೀನತೆ. ವೀಕ್ಷಕರೇ, ಈ ಜಂತುಹುಳುಗಳು ಕೊಕ್ಕೆ ಹುಳುಗಳು. ಈಗ ನೋಡಿ, ನಾವು ತುಂಬ ಕಾರಣಗಳಿಂದ ಬರುತ್ತೆ ಇದು. ನಾವು ಸ್ವೀಟ್ಸ್ ತಿನ್ನೋದ್ರಿಂದನೋ, ಹೊರಡೆ ಆಹಾರ ತಿನ್ನೋದ್ರಿಂದನೋ, ಅಥವಾ ನೀರಿನ ವ್ಯತ್ಯಾಸಗಳಿಂದನೋ, ಅಥವಾ ತೀರಾ ಕೆಸರಿನಲ್ಲಿ ಇದರಲ್ಲಿ ಮಣ್ಣಲ್ಲಿ ಓಡಾಡೋದ್ರಿಂದನೋ ಈ ಜಂತುಹುಳುಗಳು ನಮ್ಮ ದೇಹವನ್ನು ಕೂಡ ಸೇರ್ಕೊಳ್ತವೆ. ಇದರಿಂದಾಗಿ ಸುಮಾರು ಪ್ರಾಬ್ಲಮ್ ಆಗುತ್ತೆ. ಈ ಕೊಕ್ಕೆ ಹುಳುಗಳು ಅಂತ ಹೇಳ್ಬಿಟ್ಟು ಈ ಇಂಟೆಸ್ಟೈನ್ಸ್ ನಮ್ಮ ದೊಡ್ಡ ಕರಳಿನಲ್ಲಿ ಹೋಗ್ಬಿಟ್ಟು ಈ ಕೊಕ್ಕೆ ಹುಳುಗಳು ಒಂಥರ ಆಂಕರ್ ಥರ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಅಂಟ್ಕೊಂಡ್ಬಿಟ್ಟು ಅದು ನಮ್ಮ ರಕ್ತವನ್ನು ನಿಧಾನಕ್ಕೆ ಹೀರ್ತಾ ಇರುತ್ತೆ. ಎಸ್ಪೆಷಲಿ ಈ ಜಂತುಹುಳುಗಳು ಫಲಿಸೋದೆ ಫೆರಿಟಿನ್ ಅನ್ನೋ ಅಂಶದ ಮೇಲೆ. ಫೆರಿಟಿನ್ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಕಬ್ಬಿಣದ ಅಂಶ. ನಮ್ಮ ಕಬ್ಬಿಣದ ಅಂಶ ಬಹಳ ಮುಖ್ಯ. ನಮ್ಮ ಹಿಮೋಗ್ಲೋಬಿನ್ನಿಗೆ, ನಮ್ಮ ಆಕ್ಸಿಜನ್ನ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ, ಒಳ್ಳೊಳ್ಳೆ ಪೋಷಕಾಂಶಗಳನ್ನು ರಕ್ತದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಗ್ಲೂಕೋಸು ಮತ್ತು ಬೇರೆ ಬೇರೆ ಪೋಷಕಾಂಶಗಳನ್ನು ಹರಿಸಲಿಕ್ಕೆ ಈ ಅಯನ್ ಅಥವಾ ಫೆರಿಟಿನ್ನ ಅಂಶ ಬಹಳ ಮುಖ್ಯ. ಈ ತುಂಬ ಜನಕ್ಕೆ ಇವಾಗ ಅನಿಮಿಯಾ ಸಮಸ್ಯೆ ಇರುತ್ತೆ, ರಕ್ತಹೀನತೆ ಸಮಸ್ಯೆ ಇರುತ್ತೆ, ಜೊತೆಗೆ ಕೂದಲು ತುಂಬ ಉದುರ್ತಾ ಇರುತ್ತೆ. ಈ ಕೂದಲಿಗೂ ಕೂಡ ಫೆರಿಟಿನ್ ಬಹಳ ಮುಖ್ಯ. ಸುಮಾರು ಜನರಲ್ಲಿ ಈ ಕೂದಲು ಉದುರುವ ಸಮಸ್ಯೆಗೆ ಒಂದು ಮುಖ್ಯ ಕಾರಣನೇ ಜಂತುಹುಳು ಸಮಸ್ಯೆ. ಈ ಜಂತುಹುಳು ಸಮಸ್ಯೆ ನಿವಾರಣೆ ಆದ ತಕ್ಷಣ ಅವ್ರ ಕೂದಲು ಚೆನ್ನಾಗಿ ಬರುತ್ತೆ, ಅವರಿಗೆ ಸುಸ್ತು, ಆಯಾಸ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಕೆಲವರಲ್ಲಿ ನೋಡಿ, ರಾತ್ರಿ ಹೊತ್ತು ಮಲಗಿದಾಗ ಹೊಟ್ಟೆಯಲ್ಲಿ ಗುಡುಗುಡು ದಳಬಳ ಅಂತ ಒಂದು ಸೌಂಡ್ಗಳು ಬರ್ತಾ ಇರುತ್ತೆ, ಗಂಟ್ಲು ಒಣಗ್ದಂಗೆ ಆಗ್ತಾ ಇರುತ್ತೆ, ಪದೇ ಪದೇ ಎದ್ದು ಬಿಟ್ಟು ನೀರು ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ, ಬೆಳಗ್ಗೆ ಎದ್ದಾಗ ಅಕ್ಷಿ ಸೀನು ಬರುವಂಥದ್ದು, ಕಣ್ ಕೆಂಪಾಗಿರುವಂಥದ್ದು ಇದಿರ್ತದೆ. ಜೊತೆಗೆ ಏನಂತ ಹೇಳಿದ್ರೆ, ಇವರಲ್ಲಿ ಈ ಸ್ವೀಟ್ಸ್ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ, ಸ್ವೀಟ್ ಕ್ರೇವಿಂಗ್. ಈ ಥರ ಸಮಸ್ಯೆಗಳೆಲ್ಲ ಇದೆ ನಿಮಗೆ. ಜೊತೆಗೆ ಈ ಒಂದು ರಕ್ತಹೀನತೆ ಸಮಸ್ಯೆ, ಕೂದಲು ಉದುರಿಕೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ 100% ನೀವು ಅರ್ಥ ಮಾಡ್ಕೋಬೇಕಾಗಿರೋದು ನಿಮಗೆ ಜಂತುಹುಳುಗಳ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದನ್ನು ನೀವು ಕಂಡಿಟ್ಕೊಳ್ಳಲಿಕ್ಕೆ ನಿಮಗೆ ಈ ಥರ ಸಿಂಪ್ಟಮ್ಸ್ನ ಅನುಭವಿಸಿದ್ರೆ ಸಾಕು, ನಿಮಗೆ ಜಂತುಹುಳು ಗೊತ್ತಾಗುತ್ತೆ. ಆದರೆ ಕನ್ಫರ್ಮ್ ಮಾಡಲಿಕ್ಕೆ ನೀವು CBC ಅಂತ ಒಂದು ಟೆಸ್ಟ್ ಮಾಡಬೇಕಾಗುತ್ತೆ, ಕಂಪ್ಲೀಟ್ ಬ್ಲಡ್ ಕೌಂಟ್. ಈ ಕಂಪ್ಲೀಟ್ ಬ್ಲಡ್ ಕೌಂಟ್ನಲ್ಲಿ ಇಯೋಸಿನೋಫಿಲ್ಸ್ ಒಂದು 8ರಿಂದ 10ಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ 100% ನೀವು ಅಂದ್ಕೊಳ್ಳಿ ನಿಮ್ಮಲ್ಲಿ ಈ ಜಂತುಹುಳು ಸಮಸ್ಯೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇದಕ್ಕೆ ನೀವು ಸಿಂಪಲ್ ಆಗಿರುವಂಥ ಜಂತುಹುಳು ನಿರ್ಮಲೀಕರಣ ಮಾಡ್ಕೊಳ್ಳುವಂಥ ಒಂದು ಮೆಡಿಸಿನ್ ತೊಗೊಂಡ್ಬಿಟ್ಟು 2 ವಾರಕ್ಕೆ ತೊಗೊಂಡ್ಬಿಟ್ಟು ಮಾಡ್ಕೋಬೋದು. ಆದರೆ ಸಂಪೂರ್ಣವಾಗಿ ಅದರಿಂದ ಜಂತುಹುಳು ಸಮಸ್ಯೆ ನಿವಾರಣೆ ಆಗಲ್ಲ. ಈ ಜಂತುಹುಳು ಸಮಸ್ಯೆ ತುಂಬ ಪ್ರಾಬ್ಲಮ್ ಇದ್ದವರಲ್ಲಿ, ಎಸ್ಪೆಷಲಿ ಈ ಥರ ಅನಿಮಿಯಾ ಆಲ್ರೆಡಿ ಆಗಿಬಿಟ್ಟಿದೆ, ಕೂದಲು ಉದುರುವಿಕೆ ಸಮಸ್ಯೆ ಆಲ್ರೆಡಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅವರು ಒಂದು ಟೆಕ್ನಿಕ್ ಫಾಲೋ ಮಾಡಬೇಕಾಗುತ್ತೆ. ಅದು ನಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಳುವಂಥ ಒಂದು ಟೆಕ್ನಿಕ್. ಸುಮಾರು ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಇದೆ. ಈ ವಿಡಂಗಾರಿಷ್ಟ ಅಂತ ಇರ್ಬೋದು, ಕುಟುಚಾರಿಷ್ಟ ಅಂತ ಇರ್ಬೋದು. ಇದನ್ನೆಲ್ಲ ನಾವು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಜಂತುಹುಳು ಜಾಸ್ತಿ ನಮ್ಮ ಕರಳಿನಲ್ಲಿ ಸೇರ್ಕೊಳ್ಳೋದಿಲ್ಲ. ಜೊತೆಗೆ ಒಂದು ಈ ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೊಳ್ಳುವಂಥ ಒಂದು ಟೆಕ್ನಿಕ್ ನೀವು ಫಾಲೋ ಮಾಡಿದ್ರೆ ಈ ಜಂತುಹುಳಿನ ಸಮಸ್ಯೆ ಕಡಿಮೆ ಆಗುತ್ತೆ. ಅದು ಹೇಗಂತ ಹೇಳಿದ್ರೆ, ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್ ಅಂತ ನಾನು ಕರೆಯೋದು ಅದಕ್ಕೆ. ಹರಳೆಣ್ಣೆ ಸಾಧಾರಣ ನೋಡಿ, ಒಂದು 30 ml ಯಾವ್ದಾದ್ರು ಒಂದು ಸಂಡೇ ನಿಮಗೆ ರಜಾ ಇರೋ ದಿವಸ ಒಂದು ಹೊಟ್ಟೆನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ, ಜಂತುಹುಳುಗಳು ಕೂಡ ನಿವಾರಣೆ ಆಗಬೇಕು, ಹೊಟ್ಟೆ ಸಂಪೂರ್ಣವಾಗಿ ಕ್ಲೀನ್ ಆಗಬೇಕು, ನಿಮ್ಮ ಕರಳು, ನಿಮ್ಮ ಲಿವರು, ನಿಮ್ಮ ಬೈಲ್ ಆ್ಯಸಿಡ್ಸು ಎಲ್ಲ ಸರಿಯಾಗಿ ಸೆಕ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಇದೊಂದು ಟೆಕ್ನಿಕ್ ಫಾಲೋ ಮಾಡಿ. ಇದು ಕೇವಲ ನಮ್ಮ ಹೊಟ್ಟೆ ಕ್ಲೀನ್ ಮಾಡೋಕ್ಕೆ ಅಲ್ಲ, ನಮ್ಮ ಚರ್ಮದ ಸಮಸ್ಯೆಗೆ, ಕೂದಲು ಉದುರುವಿಕೆ ಸಮಸ್ಯೆಗೆ, ಡ್ಯಾಂಡ್ರಫ್ ಸಮಸ್ಯೆಗೆ, ಲಿವರ್ನ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಹೊಟ್ಟೆಯನ್ನು ಶುದ್ಧವಾಗಿಟ್ಕೊಳ್ಳಲಿಕ್ಕೆ ಸಂಪೂರ್ಣವಾಗಿ ಸಹಾಯ ಮಾಡುವಂಥ ಒಂದು ಡಿಟಾಕ್ಸಿಫಿಕೇಷನ್ ಟೆಕ್ನಿಕ್. ಇದು ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್. ಒಂದು 30 ml ಹರಳೆಣ್ಣೆ ತಗೊಳ್ಳಿ, ಅದಕ್ಕೆ 10 ml ಶುಂಠಿಯ ರಸವನ್ನು ಮಿಕ್ಸ್ ಮಾಡಿ, ಜೊತೆಗೆ ಒಂದು 5 ml ನಿಂಬೆಯ ರಸವನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕಲಸಿ ಮಿಕ್ಸ್ ಮಾಡಿ. ಸಾಧ್ಯವಾದರೆ ಒಂದು ಪಿಂಚ್ನಷ್ಟು ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ, ಒಂದು ಚಿಟಿಕೆಯಷ್ಟು ಅದನ್ನು ಅದಕ್ಕೆ ಹಾಕಿ, ಅದನ್ನು ಹಾಕಿಬಿಟ್ಟು ಬಿಸಿ ನೀರಿನಲ್ಲಿ ಒಂದು 100-150 ml ಬಿಸಿನೀರಿನಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿಬಿಟ್ಟು ಅದನ್ನು ಖಾಲಿ ಹೊಟ್ಟೆಗೆ ತಗೊಳ್ಳಿ. ಅದು ತಗೊಂಡ ನಂತರ 1 ಅಥವಾ 2 ಗಂಟೆಯ ನಂತರ ನಿಮಗೆ ಹೊಟ್ಟೆಯಲ್ಲಿ ಸ್ವಲ್ಪ ತಳಮಳ ಶುರು ಆಗುತ್ತೆ. ಆಮೇಲೆ ನಿಮಗೆ ಲೂಸ್ ಮೋಷನ್ ಬೇದಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 8ರಿಂದ 10 ಸಲ ಲೂಸ್ ಮೋಷನ್ ಆಗುತ್ತೆ. ಅದ ನಂತರ ಅದನ್ನು ಸ್ಟಾಪ್ ಮಾಡಲಿಕ್ಕೆ ನೀವು ಬಾಳೆಹಣ್ಣು ತಿನ್ಬೋದು, ಇಲ್ಲ ಮೊಸರನ್ನು ಕುಡಿಬೋದು, ಇಲ್ಲ ಅಂದರೆ ಬ್ಲ್ಯಾಕ್ ಟೀ ವಿತ್ ಲೆಮನ್, ಬ್ಲ್ಯಾಕ್ ಟೀನ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸ್ಕೊಂಡು ತಗೊಳ್ಳೋದ್ರಿಂದ ಈ ಲೂಸ್ ಮೋಷನ್ ಆಗ ಸ್ಟಾಪ್ ಆಗುತ್ತೆ. ಇದು 8ರಿಂದ 10
ಆದ ನಂತರ ನಿಮ್ಮ ಕಣ್ಣು ಕ್ಲಿಯರ್ ಆಗಿರುತ್ತೆ, ನಿಮ್ಮ ಚರ್ಮ ಕ್ಲಿಯರ್ ಆಗಿರುತ್ತೆ, ನಿಮ್ಮ ಹೊಟ್ಟೆ ಕ್ಲಿಯರ್ ಆಗಿರುತ್ತೆ, ನಿಮ್ಮ ನಾಲಿಗೆ ಮೇಲಿರುವಂಥ ಒಂದು ಕೋಟಿಂಗ್ ಕಡಿಮೆ ಆಗುತ್ತೆ. ಜೊತೆಗೆ ಈ ಜಂತುಹುಳು ಸಮಸ್ಯೆ ಇದ್ದವರಿಗೆ ಹೊಟ್ಟೆಯಲ್ಲಿ ಒಂಥರ ಫ್ರೆಶ್ ಫೀಲಿಂಗ್ ಬರೋಕ್ಕೆ ಶುರು ಆಗುತ್ತೆ. ಆ ಇಡೀ ದಿವಸ ನೀವು ಯಾವುದೇ ರೀತಿಯ ಖಾರ ಇರುವಂಥ ಆಹಾರಗಳು, ಕರಿದ ತಿನಿಸುಗಳನ್ನು, ತುಂಬ ಕೆಮಿಕಲ್ಸ್ ಇರುವಂಥದ್ದು, ಪ್ರೊಸೆಸ್ಡ್ ಫುಡ್ಡು, ಈ ಕಲರಿಂಗ್ ಏಜೆಂಟ್ಸ್ ಇರುವಂಥವು, ಈ ಸಾಫ್ಟ್ ಡ್ರಿಂಕ್ಸ್ ಆಗಲಿ ಇಂಥದ್ದಾಗಲಿ ಏನು ಸೇವಿಸ್ ಮಾಡಬಾರ್ದು. ತುಂಬ ಸಪ್ಪೆ ಆಗಿರುವಂಥ ಲೈಕ್ ಗಂಜಿ ಅನ್ನನೋ ತುಪ್ಪದ ಜೊತೆ ಅಥವಾ ಇಡ್ಲಿ ಚಟ್ನಿ ಪ್ಲೇನ್ ಆಗಿರೋ ತುಂಬ ಖಾರ ಇಲ್ಲದಿರುವಂಥದ್ದು, ಆ ಥರ ಮಾತ್ರ ಆಹಾರನ ಒಂದಿನ ಸೇವನೆ ಮಾಡಬೇಕು. ಇದನ್ನು ಪ್ರತಿ ವಾರ ಮಾಡ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಈ ಜಂತುಹುಳು ಸಮಸ್ಯೆ ತುಂಬ ಇದ್ದವರು 2 ವಾರಕ್ಕೊಮ್ಮೆ ಒಂದು 3 ಸಲ ಮಾಡಿಕೊಂಡ್ರೆ ನಿಮ್ಮ ದೇಹದಲ್ಲಿ ಪದೇ ಪದೇ ಆಗ್ತಾ ಇರುವಂಥ ಈ ಜಂತುಹುಳು ಸಮಸ್ಯೆನ ಅವಾಯ್ಡ್ ಮಾಡ್ಕೋಬೋದು. ನಿಮ್ಮ ಚರ್ಮ, ನಿಮ್ಮ ಕೂದಲು, ನಿಮ್ಮ ಕಣ್ಣುಗಳು, ನಿಮ್ಮ ಗಟ್ ಮತ್ತು ನಿಮ್ಮ ಲಿವರ್ ಕ್ಲೀನ್ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಇದೊಂದು ಟೆಕ್ನಿಕ್ನ ಮಾಡಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ. ಮತ್ತೊಂದು ಇದೇ ಥರ ವಿಡಿಯೋವೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.